ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ಪ್ರವೀಣ್. ಜಿಬಿಎ ಬೆನ್ನಲ್ಲೇ ಪಂಚಾಯತ್ ಎಲೆಕ್ಷನ್ಗೂ ಕೂಡ ಬ್ಯಾಲೆಟ್ ಪೇಪರ್ ಬಳಸುವುದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ಸ್ಥಳೀಯ ಸಮರಕ್ಕೂ ಈಗ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಪ್ರಯೋಗಿಸ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವಂತದ್ದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಇವಿಎಂಗಳಿಗೆ ಗುಡ್ ಬೈ ಹೇಳಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ಹಿಂದೆ ಜಿಬಿಎ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು. ಇದೀಗ ಸ್ಥಳೀಯ ಸಮರಕ್ಕೂ ಕೂಡ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಬಳಸ್ತಾ ಇದೆ. ಇವಿಎಂ ಮೇಲೆ ನಂಬಿಕೆ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿಬಂದಿದ್ದು, ಹೀಗಾಗಿ ಸರ್ಕಾರ ಇದೀಗ ಬ್ಯಾಲೆಟ್ ಪೇಪರ್ನೇ ಬಳಸೋಣ ಅಂತ ನಿರ್ಧಾರ ಕೈಗೊಳ್ತಾ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆಕ್ಟ್ ಅನ್ನ ಹೆಚ್ಚು ಸಮರ್ಪಕಗೊಳಿಸೋದು ಅಂದ್ರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡುವುದಕ್ಕೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ಪ್ರವೀಣ್. ಜಿಬಿಎ ಬೆನ್ನಲ್ಲೇ ಪಂಚಾಯತ್ ಎಲೆಕ್ಷನ್ಗೂ ಕೂಡ ಬ್ಯಾಲೆಟ್ ಪೇಪರ್ ಬಳಸುವುದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ಸ್ಥಳೀಯ ಸಮರಕ್ಕೂ ಈಗ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಪ್ರಯೋಗಿಸ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವಂತದ್ದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಇವಿಎಂಗಳಿಗೆ ಗುಡ್ ಬೈ ಹೇಳಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ಹಿಂದೆ ಜಿಬಿಎ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು. ಇದೀಗ ಸ್ಥಳೀಯ ಸಮರಕ್ಕೂ ಕೂಡ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಬಳಸ್ತಾ ಇದೆ. ಇವಿಎಂ ಮೇಲೆ ನಂಬಿಕೆ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿಬಂದಿದ್ದು, ಹೀಗಾಗಿ ಸರ್ಕಾರ ಇದೀಗ ಬ್ಯಾಲೆಟ್ ಪೇಪರ್ನೇ ಬಳಸೋಣ ಅಂತ ನಿರ್ಧಾರ ಕೈಗೊಳ್ತಾ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆಕ್ಟ್ ಅನ್ನ ಹೆಚ್ಚು ಸಮರ್ಪಕಗೊಳಿಸೋದು ಅಂದ್ರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡುವುದಕ್ಕೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ. ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನನ್ನ ಜೊತೆಗಿದ್ದಾರೆ ಪ್ರವೀಣ್. ಜಿಬಿಎ ಬೆನ್ನಲ್ಲೇ ಪಂಚಾಯತ್ ಎಲೆಕ್ಷನ್ಗೂ ಕೂಡ ಬ್ಯಾಲೆಟ್ ಪೇಪರ್ ಬಳಸುವುದಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ಸ್ಥಳೀಯ ಸಮರಕ್ಕೂ ಈಗ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಪ್ರಯೋಗಿಸ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಸುವಂತದ್ದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ.
ಇವಿಎಂಗಳಿಗೆ ಗುಡ್ ಬೈ ಹೇಳಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ಹಿಂದೆ ಜಿಬಿಎ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು. ಇದೀಗ ಸ್ಥಳೀಯ ಸಮರಕ್ಕೂ ಕೂಡ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಬಳಸ್ತಾ ಇದೆ. ಇವಿಎಂ ಮೇಲೆ ನಂಬಿಕೆ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿಬಂದಿದ್ದು, ಹೀಗಾಗಿ ಸರ್ಕಾರ ಇದೀಗ ಬ್ಯಾಲೆಟ್ ಪೇಪರ್ನೇ ಬಳಸೋಣ ಅಂತ ನಿರ್ಧಾರ ಕೈಗೊಳ್ತಾ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಆ ಹಳೆ ಆಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆಕ್ಟ್ ಅನ್ನ ಹೆಚ್ಚು ಸಮರ್ಪಕಗೊಳಿಸೋದು ಅಂದ್ರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡುವುದಕ್ಕೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ಹಿಂದೆ ಜಿಬಿಎ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲೇ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು. ಇದೀಗ ಸ್ಥಳೀಯ ಸಮರಕ್ಕೂ ಕೂಡ ಸರ್ಕಾರ ಬ್ಯಾಲೆಟ್ ಪೇಪರ್ ಅಸ್ತ್ರವನ್ನೇ ಬಳಸ್ತಾ ಇದೆ. ಇವಿಎಂ ಮೇಲೆ ನಂಬಿಕೆ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿಬಂದಿದ್ದು, ಹೀಗಾಗಿ ಸರ್ಕಾರ ಇದೀಗ ಬ್ಯಾಲೆಟ್ ಪೇಪರ್ನೇ ಬಳಸೋಣ ಅಂತ ನಿರ್ಧಾರ ಕೈಗೊಳ್ತಾ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಆ ಹಳೆ ಆಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆಕ್ಟ್ ಅನ್ನ ಹೆಚ್ಚು ಸಮರ್ಪಕಗೊಳಿಸೋದು ಅಂದ್ರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್. ಎಲ್ಲೆಲ್ಲಿ ಅದು ಅಗತ್ಯ ಬೀಳ್ತದೆ ಅವುಗಳನ್ನು ತಿದ್ದುಪಡಿ ಮಾಡುವುದಕ್ಕೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅನುಮೋದನೆ ನೀಡಿದೆ. ಇದೇನು ಅಂದ್ರೆ ಈಗೇನು ಚುನಾವಣೆಗಳನ್ನ ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ